ಸ್ನೇಹಿತರೆ, ನಾನು ಡಾಕ್ಟರ್ ಟಿ.ಬಿ. ಪುಟ್ಟರಾಜು ಅಂತ ಹೇಳಿ ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾನಿಲಯ ಜಿ.ಕೆ.ವಿ.ಕೆ. ಬೆಂಗಳೂರು. ಸ್ನೇಹಿತರೆ, ಇವತ್ತು ನಾವು ಈ ಕೃಷಿ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ ಮುಂದೆ ಹಂಚ್ಕೊಳ್ಬೇಕು ಅಂತ ತಮ್ಮ ಮುಂದೆ ಬಂದಿದ್ದೀನಿ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೈತ ಅನ್ನದಾತ ಅಂತ ಹೇಳ್ತೀವಿ, ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದ್ರೆ ಈಗ ರೈತನ ಅನ್ನಕ್ಕೆ ಕೊತ್ತು ಬಂದಿರುವಂತ ಸಮಯವನ್ನ ನಾವೀಗ ಕಣ್ಣಾರೆ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ಈಗ ಕೆಲವಾರು ವಿಷಯಗಳ ಬಗ್ಗೆ ಈಗ ಕೂಲಂಕಷವಾಗಿ ಮಾತಾಡೋದು ಒಳ್ಳೇದು ಅಂತ ನಾನು ಭಾವಿಸಿದ್ದೀನಿ. ಈಗ ಮೊದಲನೇದಾಗಿ, ಎಲ್ಲಿವರೆಗೂ ಸೂರ್ಯ ಉದಿಸ್ತಿರ್ತಾನೋ ಸೂರ್ಯನ ಬೆಳಕನ್ನ ಉಪಯೋಗಿಸ್ಕೊಂಡು, ಗಾಳಿಲಿರೋ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸ್ಕೊಂಡು ಗಿಡ ಆಹಾರನ ತಯಾರು ಮಾಡುತ್ತೆ. ಇಡೀ ಪ್ರಪಂಚ ಈ ಸುತ್ತನೇ ಶುರುವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಹಾರ ತಿನ್ಬೇಕೇ ಹೊರತು ಬೇರೆ ಏನು ತಿನ್ನೋದಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಆ ರೈತನಿಗೆ ಈ ಗಿಡಗಳನ್ನ ಮುತುವರ್ಜಿ ವಹಿಸೋದ್ರಿಂದ ರೈತನ ಸ್ಥಾನ ಉನ್ನತವಾಗಿರ್ಬೇಕು. ಅವನು ಯಾವಾಗಲೂ ಕೂಡ ಕೃಷಿಯಲ್ಲಿ ಲಾಭ ಪಡಿಲೇಬೇಕೇ ಹೊರತು ಅವನು ಲಾಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಕಾರಣಗಳನ್ನ ನೋಡ್ತಾ ಹೋಗೋಣ. ನಮ್ಮ ಭಾರತ ದೇಶದಲ್ಲಿ ಕೃಷಿ ಯಾಕೆ ಪ್ರಾಧಾನ್ಯ ಇಲ್ಲ, ಯಾಕೆ ಕೃಷಿಯನ್ನು ನಂಬಿದವರು ಭಾರಿ ತೊಂದರೆಗೆ ಸಿಕ್ಕಾಕೋತಾ ಇದ್ದಾರೆ, ಎಷ್ಟೋ ಜನ ಸುಸೈಡ್ ಮಾಡ್ಕೋತಿದ್ದಾರೆ. ಇದಕ್ಕೆಲ್ಲ ಕಾರಣಗಳನ್ನು ನಾವೀಗ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ, ಭಾರತ ದೇಶದಲ್ಲಿ ಸುಮಾರು 70% ನಾವು ರೈತರಿದ್ದೀವಿ ಅಂತ ನಾವು ಹೆಮ್ಮೆಯಿಂದ ಬೀಗ್ತಾ ಇದ್ದೀವಿ. ಇನ್ನು ಉಳಿದಿರೋ 30% ನಾವು 70% ರೈತರು ಪ್ರೊಡಕ್ಷನ್ ಲೈನ್ಗೆ ಬರ್ತೀವಿ, ಅಂದ್ರೆ ಉತ್ಪಾದನೆಗೆ ಬರ್ತೀವಿ. ಉತ್ಪಾದನೆ ಮಾಡಿದ ತಕ್ಷಣ ಅದು ಮಾರುಕಟ್ಟೆಗೆ ಹೋದಾಗ ಸಾಮಾನ್ಯವಾಗಿ ಕೇವಲ 30 ಜನ ಮಾತ್ರ ಅದನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಒಂದು ವಿಷಯ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ. ಏನಂತ ಅಂದ್ರೆ, ರೈತ ತಾನು ಉತ್ಪಾದನೆ ಮಾಡಿದಂತಹ ಪದಾರ್ಥಗಳಿಗೆ ಅದರ ಖರ್ಚು ವೆಚ್ಚ ಎಲ್ಲವನ್ನು ಕಳೆದು ಅವನೇ ರೇಟನ್ನು ಫಿಕ್ಸ್ ಮಾಡೋ ಅಂಥ ಸಮಯ ಎಲ್ಲಿವರೆಗೂ ಅವನಿಗೆ ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ರೈತ ಲಾಭದಾಯಕವಾಗಿ ಅವನ ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಮತ್ತೊಂದೇನು ಅಂತಂದ್ರೆ, ರೈತ ಉತ್ಪಾದನೆ ಮಾಡ್ತಾ ಇರಬೇಕಾದ್ರೆ ಅವನು ಎಲ್ಲಿ ಬೇಡಿಕೆ ಇದೆ, ಎಷ್ಟು ಬೇಡಿಕೆ ಇದೆ, ಯಾವ ಪದಾರ್ಥಕ್ಕೆ ಬೇಡಿಕೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವನು ಉತ್ಪಾದನೆ ಮಾಡಿದಾಗ ಮಾತ್ರ ಅವನು ಲಾಭ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು. ಇನ್ನೊಂದು ಏನಂತಂದ್ರೆ, ಭಾರತ ದೇಶದಲ್ಲಿ ಏನು ಒಂದು ಕೌಟುಂಬಿಕ ಜೀವನ ಇದೆ, ಅದು ಭಾಗ ಆಗ್ತಾ 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 ಫ್ರಾಗ್ಮೆಂಟೇಶನ್ ಆಗಿ ರೈತರಿಗೆ ಏನಾಗುತ್ತೆ ಅಂತ ಅಂದ್ರೆ, ಜಮೀನುಗಳು ಸಣ್ಣದಾಗ್ತಾ ಬರ್ತವೆ. ಹಾಗಾಗಿ ಬರೀ ಬದುಗಳು ಫಾರಂ ಆಗುತ್ತೆ. ಹಾಗಾಗಿ ಮೆಕನೈಸೇಷನ್ ಅಥವಾ ಯಾಂತ್ರೀಕರಣ ಮಾಡೋದಕ್ಕೆ ಕಷ್ಟ ಆಗಿರೋದ್ರಿಂದ ಅದು ಹೆಚ್ಚಿನ ಪ್ರೊಡಕ್ಷನ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಕಷ್ಟ ಆಗಿದೆ. ಇನ್ನೊಂದೇನಂತ ಅಂದ್ರೆ, ಒಂದು ಉತ್ಪಾದಕತೆ ಮತ್ತು ಉತ್ಪಾದನೆ, ಇವೆರಡಕ್ಕೂ ನಾವು ಡಿಫ್ರೆನ್ಸ್ ನೋಡ್ಬೇಕಾಗುತ್ತೆ. ಏನಂತಂದ್ರೆ, ಉತ್ಪಾದನೆ ಅಂದ್ರೆ ಓವರ್ ಆಲ್ ಒಟ್ಟಾರೆ ಏನು ಉತ್ಪತ್ತಿ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ, ಅದನ್ನು ಉತ್ಪಾದನೆ ಅಂತ ಕರೀತಾರೆ. ಈ ಉತ್ಪಾದಕತೆ ಅಂತ ಅಂದ್ರೆ, ಒಂದು ಎಕರೆನಲ್ಲಿ ಎಷ್ಟು ಉತ್ಪತ್ತಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಿದಾಗ ಭಾರತ ದೇಶದಲ್ಲಿ ಉತ್ಪಾದಕತೆ ಕಡಿಮೆ ಇದೆ. ಹಾಗಾಗಿ ನಮಗೆ ಏನು ಒಂದು ಪ್ರೊಡಕ್ಷನ್ ಮಾಡ್ತಾರೆ ರೈತರು, ಅದು ಲಾಭದಾಯಕವಾಗಿ ಅವ್ರಿಗೆ ಕಾಣೋದಿಲ್ಲ. ಇನ್ನೊಂದೇನಂತ ಅಂದ್ರೆ, ಉದಾಹರಣೆಗೆ ನಿಮಗೆ ಇಸ್ರೇಲ್ ಅಲ್ಲಿ ಕೇವಲ 2% ರೈತರು, ಅದೇ ಅಮೆರಿಕಕ್ಕೆ ಹೋದ್ರೆ ಅಲ್ಲಿ 1.8 ಜನ ಮಾತ್ರ ರೈತರಾಗಿ ಉಳಿದಿದ್ದಾರೆ. ಆದ್ರೆ ಭಾರತ ದೇಶದಲ್ಲಿ ಸುಮಾರು 60-70% ರೈತರು ಇರೋದ್ರಿಂದ ಈ 70% ರೈತರು ನಮ್ಮ ಭಾರತಕ್ಕೆ ಬೇಕಾ ಬೇಡವಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ.